ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗೂಳಿಪುರ ಶ್ರೀ ವಿ ಮಹಂತದೇವರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಅರಣ್ಯ ಭೇಟಿ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದ ಶ್ರೀ ವಿ ಮಹಂತದೇವರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಬಹುಗುಣ ರಾಷ್ಟ್ರೀಯ ಹಸಿರು ಪಡೆ ಇಕೋ ಕ್ಲಬ್ ವತಿಯಿಂದ ಚಟುವಟಿಕೆಗಾಗಿ ಅರಣ್ಯ ಭೇಟಿ ಹಮ್ಮಿಕೊಳ್ಳಲಾಗಿತ್ತು. ಅರಣ್ಯ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಕ್ಷೇತ್ರ ಭೇಟಿ ಮಾಡಿಸಿ ವಿವರಿಸಿದರು. ನಂತರ ಜಡೆರುದ್ರಸ್ವಾಮಿ ನರ್ಸರಿಗೆ ಭೇಟಿ ನೀಡಿ ಅಲ್ಲಿನ ನಾಟಿ ವೈದ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರಾಮೇಗೌಡರವರಿಗೆ ಶಾಲೆಯ ವತಿಯಿಂದ ಸನ್ಮಾನಿಸಿ ಗಿಡಮೂಲಿಕೆಗಳ ಹಾಗೂ ಔಷಧಿ ಸಸ್ಯಗಳ ಬಗ್ಗೆ ವಿವರಣೆ ಪಡೆದರು. ನಂತರ ಶಿಕ್ಷಕರಾದ ಎನ್ ನಾಗೇಶ್, ನಂಜುಂಡಸ್ವಾಮಿ, ನಾಗರಾಜುರವರು ವನಭೇಟಿ ಕಾರ್ಯಕ್ರಮದ ಅನುಭವ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಶಾಲೆಯ ಎಸ್ಟಿಎಂಸಿ ಉಪಾಧ್ಯಕ್ಷರು ಜ್ಯೋತಿ, ಸದಸ್ಯ ಪ್ರಸನ್ನ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ದೀರ್ಘವಾಗಿ ಕಾಡಿನ ಬಗ್ಗೆ ಮತ್ತು ಇಲ್ಲಿರ್ತಕ್ಕಂಥ ಪ್ರಾಣಿಗಳು, ಅವುಗಳನ್ನ ಹೇಗೆ ಗಣತಿ ಮಾಡ್ತೀವಿ, ಅವುಗಳ ಜೀವನ ಚೈತ್ಯ ಬಗ್ಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಫಾರೆಸ್ಟ್ ಗಾರ್ಡ್ ಆದಂಥ ಶ್ರೀಯುತ ನಂಜುಂಡಸ್ವಾಮಿ ಅವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, STMC ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬಿದ ಧನ್ಯವಾದಗಳು. ಹಾಗೆ ಮಕ್ಕಳೇ, ಅವ್ರ ಜೊತೆ ನಮ್ಮ ಶಿವಮ್ಮ ಮೇಡಮ್ ಅವರಿದ್ದಾರೆ, ವಿದ್ಯಾ ಮೇಡಮ್ ಅವರು, ಲಿಂಗರಾಜು ಸರ್ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಜೊತೆ ಅವರ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬಿರುವ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಏನು ಒಣ ಭೇಟಿ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ STMC ಉಪಾಧ್ಯಕ್ಷರಾದ ಜ್ಯೋತಿ ಅವರು, ನಮ್ಮ ಸದಸ್ಯರಾದ ಪ್ರಸನ್ನ ಅವರು ಸಹ ನಮ್ಮ ಜೊತೆ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮಕ್ಕಳಿಗೂ ಸಹ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಾವು ಹೆಚ್ಚಿನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು, ಆಮೇಲೆ ಬೇರೆ ನಿಮ್ಮಂಥವ್ರು ನಮ್ಮ ಗುರುಗಳಿದ್ದಾರೆ, ಯಲ್ಲಪ್ಪ ರೆಡ್ಡಿ ಮತ್ತು ದೀನಬಂಧು ಆಶ್ರಮದಿಂದ ಅವರು ಒಂದು 10 ವರ್ಷ 15 ವರ್ಷದ ಹಿಂದೆನೇ ಅವರ ಹತ್ರನೇ ಇದ್ದು ಕೆಲಸ ಮಾಡಿಕೊಂಡು ಅದೇ ಥರ ಈ ಸ್ಟೇಜಿಗೆ ತಂದಿದ್ದಾರೆ. ನಮ್ಮದೆಲ್ಲ ಮುಖ್ಯವಾಗಿರೋದು ಅವರೇ, ಎಲ್ಲಕ್ಕಿಂತ ಕಾರಣ ಗುರುಗಳೇ. ಒಟ್ಟಿನಲ್ಲಿ ಔಷಧಿ ಆಗಿರ್ಬೋದು ಅಥವಾ ಮರ ಗಿಡ ಆಗಿರ್ಬೋದು, ಈ ಥರ ಇತ್ಯಾದಿಗಳು ಬೇರೆ ಬೇರೆ ಥರದನ್ನ ಬೆಳೀತಾ ಇದ್ದೀವಿ. ಲಕ್ಷಗಟ್ಟಲೆ ಇದೆ. ಅವಶ್ಯಕತೆ ಇದ್ದವರಿಗೆ ಕೊಡ್ತೀವಿ, ಔಷಧಿನೂ ಕೊಡ್ತೀವಿ, ಅದ್ರ ಬಗ್ಗೆನೇ ಔಷಧಿ ಕೊಡ್ತೀವಿ. ಅದೇ ಥರ ಇನ್ನೂ ಬೇರೆ ನಿಮ್ಮ ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಗಳೆಲ್ಲ ಸೇರಿಕೊಂಡು ಮುಂದೆ ಬೇರೆ ಬೇರೆ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಸ್ಕಿಲ್ಲನ್ನು ಮಾಡಿಕೊಡೋಣ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಅವರು ಮಾಡಬೇಕು. ಒಳ್ಳೆ ಕೇಳಿ ನಮ್ಮ ಕರ್ನಾಟಕವೆಂದಲ್ಲಿ ಬೇರೆ ಬೇರೆ ರಾಜ್ಯಗಳು ಮಾಡ್ಕೋಬೇಕು, ಇಡೀ ದೇಶನೇ ನಾವು ಒಳ್ಳೆ ಇಟ್ಕೋಬೇಕು. ಯಾಕೆ ಹೇಳಿ ನಾವು ಒಬ್ಬನಿಂದ ಸಾಧ್ಯವಿಲ್ಲ, ಎಲ್ಲ ಸೇರಿದ್ರೆ ನಮಗೆಲ್ಲಕ್ಕೂ ಹೆಲ್ಪ್ ಆಗುತ್ತೆ. ಯಾಕೆ ಹೇಳಿ ಇವತ್ತು ರಾಜ್ಯ ಆದರೆ ನಾಳೆ ದೇಶ, ಅವೆಲ್ಲ ಕ್ಲೀನಾಗಿ ನಮ್ಮ ಪ್ರಕೃತಿ ಉಳಿಸಬೇಕಂದ್ರೆ ನಾವೆಲ್ಲ ಕಾರಣಗಳು. ಯಾಕೆಂತೇಳಿ ಇವತ್ತಿನ ಮರ ನಾಳೆ ಮರ ಉಳಿಸ್ಕೋಬೇಕು. ಎಲ್ಲ ಕಾರಣ ನಾವೇ, ಎಲ್ಲಕ್ಕೂ ಕಾರಣ ನಾವೇ. ಹಾಳು ಮಾಡಿದ್ರು ನಾವೇ, ಉದ್ಧಾರ ಮಾಡಿದ್ರು ನಾವೇ. ಅದಕ್ಕೆ ಎಲ್ಲನೂ ಭಾಗವಹಿಸಿದ್ದಾರೆ. ಅರಣ್ಯ ಉಳಿಸಿದಂಗೆ ಇರ್ತದೆ, ಆಮೇಲೆ ಮತ್ತೆ ನಮ್ಮ ಪ್ರಕೃತಿನೂ ಉಳಿಸಿದಂಗೆ ಇರ್ತದೆ ಹೇಳಿ ಸ್ವಲ್ಪ ಮಾತನ್ನು ಹೇಳಿ. ದಿನ ವಿ ಮಹಾಂತದೇವರ ಸರ್ಕಾರಿ ಪ್ರೌಢಶಾಲೆ ಗೂಳಿಪುರ ಈ ವತಿಯಿಂದ ಬಹುಗುಣ ಇಕೋ ಕ್ಲಬ್ ವತಿಯಿಂದ ನಮ್ಮ ಶಾಲಾ ಮಕ್ಕಳಿಗೆ ವನಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಾವು ಭೇಟಿ ನೀಡಿದ ಎಲ್ಲ ಸ್ಥಳಗಳು ಕೂಡ ಮಕ್ಕಳಿಗೆ ಒಂದು ಅದ್ಭುತವಾದ ಅನುಭವನ ನೀಡಿತು. ಅದರಲ್ಲೂ ಕೂಡ ಪ್ರವಾಸಿ ಕೇಂದ್ರ, ಅರಣ್ಯದ ಪ್ರವಾಸಿ ಕೇಂದ್ರದ ಮುಖ್ಯಸ್ಥರಾದಂಥ ನಂಜುಂಡಸ್ವಾಮಿ ಮತ್ತು ಶಿವಮ್ಮ, ರಾಜಮ್ಮ ಮುಂತಾದವರು ಅರಣ್ಯದ ಬಗ್ಗೆ, ಅದರ ರಕ್ಷಣೆ ಬಗ್ಗೆ, ಪ್ರಾಣಿಗಳ ರಕ್ಷಣೆ ಬಗ್ಗೆ, ಅದರ ಆಹಾರದ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟರು. ಮತ್ತು ಐಬಿನಲ್ಲಿ ಒಂದು ವಿಶೇಷವಾದ ಒಂದು ಬಂಡೆ, ಆ ಬಂಡೆ ಕಲ್ಲಿನಲ್ಲಿ ಈ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಏನೆಲ್ಲ ಪ್ರಮುಖವಾದ ವಿಷಯಗಳಿವೆ ಎಲ್ಲವನ್ನೂ ಕೂಡ ಕಲಾವಿದರ ಒಂದು ಕುಂಚದಲ್ಲಿ ಚಿತ್ರೆಯನ್ನು ಬಿಡಿಸಿರೋದು ನಮಗೂ ಮತ್ತು ನಮ್ಮೆಲ್ಲ ಮಕ್ಕಳಿಗೂ ಕೂಡ ಸಂತೋಷವನ್ನು ತಂದಿತ್ತು.
ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಮತ್ತು STMC ಸದಸ್ಯರುಗಳು ಹಾಗೂ ಈ ಒಂದು ಕ್ಲಬ್ನ ನೇತೃತ್ವ ವಹಿಸಿದಂಥ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಖುಷಿಯನ್ನು ತಂದುಕೊಡ್ತು ಅಂತೇಳಿ ನನಗೂ ಕೂಡ ಹೆಚ್ಚಿನ ಅನುಭವ ಆಯಿತು ಅಂತೇಳಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ನಂಜನಸ್ವಾಮಿ ಎನ್, ಸಮಾಜ ವಿಜ್ಞಾನ ಶಿಕ್ಷಕರು, ಗೂಳಿಪುರ. ಶ್ರೀ ವಿ ಮಹಾಂತದೇವರ ಸರ್ಕಾರಿ ಪ್ರೌಢಶಾಲೆ ಗುಳಿಪುರ, ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ. ಈ ನಮ್ಮ ಶಾಲೆಯ ಬಹುಗುಣ ಇಕೋ ಕ್ಲಬ್ ವತಿಯಿಂದ ಈ ದಿನ ನಮ್ಮ ಶಾಲೆಯ ಮಕ್ಕಳನ್ನು ವನ ಭೇಟಿ ಅಥವಾ ಪ್ರಕೃತಿ ದರ್ಶನಕ್ಕಾಗಿ ನಾವು ಮಕ್ಕಳನ್ನು ಬಿಳಿಗಿರಿರಂಗನ ಬೆಟ್ಟಕ್ಕೆ ಕರ್ಕೊಂಡು ಬಂದಿದ್ದೀವಿ. ಇದರ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ಕಾಡಿನ ಬಗ್ಗೆ, ಪ್ರಕೃತಿಯ ಬಗ್ಗೆ, ಅರಣ್ಯ ಸಂಪತ್ತಿನ ಬಗ್ಗೆ, ಕಾಡಿನ ಪ್ರಾಣಿಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಬೇಕು. ಈ ದಿನಗಳಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯನ ನಡುವೆ ಸಂಘರ್ಷಗಳು ಬೆಳೀತಾ ಇದೆ. ಯಾಕೆಂದರೆ ಮನುಷ್ಯನ ದುರಾಸೆಯಿಂದ ಕಾಡಂಚಿನಲ್ಲಿ ಅವನು ಬೆಳೆಗಳನ್ನು ಬೆಳೀತಿರೋದ್ರಿಂದ ಪ್ರಾಣಿಗಳು ಆಹಾರಕ್ಕೋಸ್ಕರ ಬರ್ತವೆ. ಹಾಗಾಗಿ ಅದು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಅವುಗಳ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ನಾವು ಈ ದಿನ ಭೇಟಿ ಕೊಟ್ಟು ಅರಣ್ಯ ಇಲಾಖೆಗೂ ಸಹ ಭೇಟಿ ಕೊಟ್ಟಿದ್ವಿ. ಅಲ್ಲೂ ಸಹ ಕೃಷ್ಣಮೂರ್ತಿ ಅವರು ನಮ್ಮ ಮಕ್ಕಳಿಗೆ ಹಲವಾರು ಮಾಹಿತಿಗಳನ್ನು ಒದಗಿಸಿದ್ರು. ಹಾಗೆ ಅಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ರಾಮೇಗೌಡರು ನರ್ಸರಿಯನ್ನು ಸಹ ನಾವು ಈ ದಿನ ಭೇಟಿ ಮಾಡಿದೆವು. ಅವರು ಸಹ ಮಕ್ಕಳಿಗೆ ಒಂದು ಸಸ್ಯಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೀಡಿದರು. ಕೊನೆಯದಾಗಿ ನಾವು VGKKಯ ಒಂದು ಸೈನ್ಸ್ ಪಾರ್ಕ್ ಏನಿದೆ ಅಲ್ಲಿಗೂ ಸಹ ಭೇಟಿ ಕೊಟ್ಟು ಎಲ್ಲ ಮಕ್ಕಳು ವಿಜ್ಞಾನದ ಬಗ್ಗೆ, ಪ್ರಕೃತಿಯ ಬಗ್ಗೆ ಅರಿವನ್ನು ಮೂಡಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಗೇಶ ಎನ್ನು, ನಾನು ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಗುಳಿಪುರ. ಶ್ರೀ ವಿ ಮಹಾಂತದೇವರ ಸರ್ಕಾರಿ ಪ್ರೌಢಶಾಲೆ ಗುಳಿಪುರ, ಚಾಮರಾಜನಗರ. ಈ ಶಾಲೆಯಿಂದ ಇಂದು ನಾವು ಮಕ್ಕಳ ಜೊತೆ, ಶಿಕ್ಷಕರ ಜೊತೆ ಮತ್ತು SDMC ಅವ್ರ ಜೊತೆ ಒಂದು ವನ ಭೇಟಿಯನ್ನು ಮಾಡಿದ್ವಿ. ಈ ಒಂದು ವನ ಭೇಟಿ ಮಕ್ಕಳಿಗೆ ತುಂಬ ಖುಷಿಯನ್ನು ಕೊಡ್ತು. ನಾವೇನು ಶಾಲೆಯಲ್ಲಿ ಒಂದು ಥಿಯರಿಯಾಗಿ ಹೇಳ್ತಿದ್ವಿ, ಅರಣ್ಯದ ಬಗ್ಗೆ ಆಗಲಿ, ಪ್ರಾಣಿಗಳ ಬಗ್ಗೆ ಆಗಲಿ, ಅದು ಇವತ್ತು ಅವರು ಪ್ರತ್ಯಕ್ಷವಾಗಿ ನೋಡಿ ಅದರ ಅನುಭವವನ್ನು ಪಡ್ಕೊಂಡ್ರು. ಮಕ್ಕಳೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಮತ್ತು ನಮ್ಮ ಜೊತೆ SDMC ಅವರು ಎಲ್ಲ ಸಹೋದ್ಯೋಗಿ ಮಿತ್ರರು ಬಂದಿದ್ದಾರೆ. ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ನನ್ನ ಹೆಸರು ನಾಗರಾಜು, ಕನ್ನಡ ಶಿಕ್ಷಕರು, ಗುಳಿಪುರ ಶಾಲೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.